ಭಾರತೀಯ ಜನತಾ ಪಾರ್ಟಿ ಹಾಗೂ ಜಾತ್ಯತೀತ ಜನತಾದಳ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಇವತ್ತು ಬೆಳಗ್ಗೆ ಕೆಂಗೇರಿನಲ್ಲಿ ಕೇಂದ್ರದ ಸಚಿವರು ಈ ರಾಜ್ಯದಲ್ಲಿ 2 ಬಾರಿ ಆಡಳಿತವನ್ನು ಮಾಡಿ ಪ್ರತಿಯೊಬ್ಬರ ಹೃದಯವನ್ನ ಗೆದ್ದಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣವರು ಅವರ ಜೊತೆಗೂಡಿ ಮತ್ತೊಬ್ಬರು ರೈತ ನಾಯಕರು ಹುಟ್ಟು ಹೋರಾಟಗಾರರು ಆಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ BS ಯಡಿಯೂರಪ್ಪ ಸಾಹೇಬರ ಜೊತೆಯಲ್ಲಿ 2 ಪಕ್ಷದ ಶಾಸಕ ಮಿತ್ರರು, ಸಂಸತ್ ಸದಸ್ಯರು ಎಲ್ಲರೂ ಇವತ್ತು ಜೊತೆಗೂಡಿ ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿ ಅವರ ಕೆಲಸವನ್ನ ಅತ್ಯಂತ ಸಂಘಟನೆಯ ಒಂದು ಹಿನ್ನೆಲೆಯಲ್ಲಿ ಬಂದು ಅವರ ಕಾರ್ಯವನ್ನ ನಿರ್ವಹಿಸ್ತಾ ಇರತಕ್ಕಂಥ BY ವಿಜಯೇಂದ್ರರವರೇ, ಮತ್ತೊಬ್ಬರು ವಿರೋಧ ಪಕ್ಷದ ನಾಯಕರು ಹಿರಿಯರು ಆಗಿರ್ತಕ್ಕಂಥ ಮಾನ್ಯ ಅಶೋಕಣ್ಣ ಅವರೇ, ಈಗ ತಾನೇ ತಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ರಾಜ್ಯದ ಅಶ್ವಥ್ ನಾರಾಯಣ್ ಸಾಹೇಬ್ರೆ, ಮುನಿರತ್ನ ಸಾಹೇಬ್ರೆ, ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬಣ್ಣ ಅವರೇ, ಹರೀಶ್ ಗೌಡ್ರೆ, ಸಾಕಷ್ಟು ಜನ ಭೋಜೇಗೌಡರು, ಮಂಜಣ್ಣ ಅವರು, ಬೆಲ್ಲದ್ ಸಾಹೇಬ್ರು, ಅರವಿಂದ್ ಬೆಲ್ಲದ್ ಸಾಹೇಬ್ರು ಜೊತೆಯಲ್ಲಿ ಇವತ್ತು ಹೆಜ್ಜೆ ಆಗ್ತಾ ಇದ್ದಾರೆ. ಒಬ್ಬರ ಹೆಸರು ಹೇಳಿ ಇನ್ನೊಬ್ಬರ ಹೆಸರು ಬಿಟ್ಟೋಗ್ತಕ್ಕಂಥದ್ದಾದ್ರು ಎಲ್ಲರೂ ಪ್ರಮುಖರು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ಪಾದಯಾತ್ರೆಯ ಮೂಲ ಉದ್ದೇಶ ಏನು, ಮೂಡದಲ್ಲಿ ಇವತ್ತು ಆಗಿರ್ತಕ್ಕಂಥ ಒಂದು ಅಕ್ರಮ, ಒಂದು ಹಗರಣ ಇವತ್ತು ಬಯಲಿಗೆ ಬಂದಿದೆ. ಜೊತೆಯಲ್ಲಿ ಇವತ್ತು ವಾಲ್ಮೀಕಿ ಸಮುದಾಯಕ್ಕೆ ನಿಗಮದಲ್ಲಿ ಸೇರಿರ್ತಕ್ಕಂಥ ಒಂದು ಹಣವನ್ನ ಯಾವ ರೀತಿ ರಾಜ್ಯ ಸರ್ಕಾರ ಇವತ್ತು ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಈ ರೀತಿ ಬ್ಯಾಂಕ್ ಮೂಲಕ ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥ ಉದಾಹರಣೆ ಬಹುಶಃ ಇದೇ ಮೊದಲನೇ ಬಾರಿ ಅಂತ ನಾವು ಅಂದ್ಕೊಳ್ಬಹುದು. ಹಗಲು ದರೋಡೆ ಮಾಡಿರ್ತಕ್ಕಂಥ ಸರ್ಕಾರ ಜೊತೆಯಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆಯಣ್ಣ, ಏನು 5 ಗ್ಯಾರಂಟಿಗಳನ್ನ ಮುಂದಿಟ್ಟು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದ ಜನತೆಯಲ್ಲಿ ಒಂದು ಭರವಸೆಯನ್ನ ಮೂಡಿಸಿದ್ರು. ಭಾರತೀಯ ಜನತಾ ಪಾರ್ಟಿ ಜನತಾದಳ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ಒಂದಾದ ನಂತರ ಇವತ್ತು ರಾಜ್ಯದ ಜನತೆಯ ಒಂದು ಆಶೀರ್ವಾದ ಇವತ್ತು ಅತಿ ಹೆಚ್ಚು NDA ಮೈತ್ರಿ ಪಕ್ಷದ ಗೆಲುವಿಗೆ ಕಾರಣಕರ್ತರಾದ ನಂತರ ಇವತ್ತೇನು ಈ 5 ಗ್ಯಾರಂಟಿಗಳನ್ನ ರದ್ದು ಮಾಡ್ತೇವೆ, ನೀವು ಮತ ಹಾಕಲಿಲ್ಲ ಅಂದ್ರೆ ನಮ್ಮ ಅಭ್ಯರ್ಥಿಗಳಿಗೆ ಅಂತಕ್ಕಂಥದ್ದು ಚುನಾವಣೆ ಸಂದರ್ಭದಲ್ಲಿ ಒಂದು ಬೆದರಿಕೆ ಮಾತನ್ನ ಇವತ್ತು ಕಾಂಗ್ರೆಸ್ನ ನಾಯಕರುಗಳು, ವಿಶೇಷವಾಗಿ ಮಾಗಡಿ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರು ಬಾಲಣ್ಣ ಅವರು ಪಾಪ ಅನೇಕ ಸಂದರ್ಭದಲ್ಲಿ ವೇದಿಕೆಯಲ್ಲೇ ಪ್ರಸ್ತಾಪವನ್ನ ಮಾಡಿದ್ದಾರೆ. ಚುನಾವಣೆಯಲ್ಲಿ ಸೋಲ್ತಾ ಇದ್ದಂಗೆ ಹತಾಶರಾಗಿ ಕೊಟ್ಟಂತ ಮಾತನ್ನ ವಾಪಸ್ ತಗೊಂಡಿದ್ದಾರೆ. 5 ಗ್ಯಾರಂಟಿಗಳನ್ನ ರದ್ದು ಮಾಡಿದ್ದಾರೆ. ಇದು ಕಳೆದ 3 ತಿಂಗಳು ರದ್ದು ಮಾಡಿದ್ದಾರೆ ಅಂದ್ರೆ ಬರ್ತಾ ಇಲ್ಲ ಅಣ್ಣ, ಅಫಿಷಿಯಲ್ ಆಗಿ ಅವ್ರು ರದ್ದು ಮಾಡದೆ ಹೋಗಬಹುದು. ಆದರೆ ಜನಗಳಿಗೆ ಇದು ನೇರವಾಗಿ ತಲುಪ್ತಾ ಇಲ್ಲ. ಇವತ್ತು ಅನೇಕ ಮಾಧ್ಯಮದಲ್ಲಿ ಇದ್ರ ಬಗ್ಗೆ 3 ತಿಂಗಳಿಂದ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಕಡೆ ಇವತ್ತು ನಾವು ಮರೀಲಿಕ್ಕಾಗೋದಿಲ್ಲ, ಇವತ್ತೇನು ಹಾಲು ಉತ್ಪಾದಕರ ಒಂದು ಪ್ರೋತ್ಸಾಹಧನ ಕಳೆದ 9 ತಿಂಗಳಿಂದ 1200 ಕೋಟಿ ರೂಪಾಯಿ ಇವತ್ತು ಬ್ಯಾಲೆನ್ಸ್ ಅನ್ನ ಇಟ್ಕೊಂಡಿರ್ತಕ್ಕಂಥದ್ದು ಇವತ್ತು ಈ ರಾಜ್ಯ ಸರ್ಕಾರ. ಇದೇ ಮಾನ್ಯ ಸಿದ್ದರಾಮಯ್ಯ ಅವರು 13 ಹಾಗೂ 18ರ ಮಧ್ಯೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ರು. ಈಗ ಯಾವ ರೀತಿ ಮತ್ತೆ ಅವರು ಮುಖ್ಯಮಂತ್ರಿಗಳಾದ ನಂತರ ಅತಿ ಹೆಚ್ಚು ರೈತಾಪಿ ವರ್ಗದ ತಂದೆ ತಾಯಂದಿರುಗಳು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ಪ್ರಕರಣಗಳು ಕೂಡ ಈಗ ಪ್ರಾರಂಭ ಆಗಿದೆ. ಬಹುಶಃ ಮೂಡ ಇರಬಹುದು, ವಾಲ್ಮೀಕಿಯ ನಿಗಮದ ಒಂದು ಹಣ ಇವತ್ತೇನು ದುರ್ಬಳಕೆ ಆಗಿದೆ, ಇದನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ, ಲಾಜಿಕಲ್ ಎಂಡ್ಗೆ ತಗೊಂಡು ಹೋಗ್ತಕ್ಕಂಥದ್ದೇ ಇವತ್ತು 2 ಪಕ್ಷದ ಒಂದು ಮೂಲ ಗುರಿ, ಒಂದು ಮೂಲ ಉದ್ದೇಶ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾಳೆ ದಿನ ಮಾನ್ಯ ಕುಮಾರಣ್ಣವರು ಇಲ್ಲಿಂದಾನೇ ಚಾಲನೆಯನ್ನ ಕೊಡ್ತಾರೆ, ನಿಮ್ ಜೊತೆಯಲ್ಲಿ ಹೆಜ್ಜೆಯನ್ನ ಹಾಕ್ತಾರೆ. 2 ಪಕ್ಷದ ಕಾರ್ಯಕರ್ತರು ಬೆಳಗಿನಿಂದ ಸುಮಾರು 16 ಕಿಲೋಮೀಟರ್ಗಳು ಕೆಂಗೇರಿಯಿಂದ ಇವತ್ತು ಬಿಡದಿಯವರೆಗೂ ಸತತವಾಗಿ ಅತ್ಯಂತ ಉತ್ಸಾಹಕತೆಯಿಂದ ಹುಮ್ಮಸ್ಸಿನಿಂದ ಇವತ್ತು ನಮ್ಮ ಜೊತೆಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಕೊಂಡು
ಇವತ್ತು ಹೆಜ್ಜೆಯನ್ನು ಹಾಕಿರ್ತಕ್ಕಂಥದ್ದು. ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನೆರವೇರಲಿಕ್ಕೆ ನೀವೆಲ್ಲ ಪುಣ್ಯಾತ್ಮರು, ನಮ್ಮ ಕಾರ್ಯಕರ್ತರುಗಳು ಜೊತೆಲಿ ಇರ್ತಕ್ಕಂಥದ್ದೇ ಕಾರಣ. ಇನ್ನು 120 ಕಿಲೋಮೀಟರ್ ಅಂದ್ರೆ ಬಹುಶಃ ಇನ್ನು 105 ಕಿಲೋಮೀಟರ್ಗಳು ಮೈಸೂರವರೆಗೂ ಹೆಜ್ಜೆ ಹಾಕಬೇಕಾಗಿದೆಯಣ್ಣ. ಬಹುಶಃ ಮುಂದೆ ಹೋಗ್ತಾ ಹೋಗ್ತಾ ಸಾಕಷ್ಟು ಜನ ಸಂಘಟನೆಗಳು, ಸಾಕಷ್ಟು ಇವತ್ತು ರೈತಾಪಿ ವರ್ಗದ ರೈತ ಸಮುದಾಯದ ನಾಯಕರುಗಳು ಕೂಡ ಇವತ್ತು ಮಂಡ್ಯ ಭಾಗದಲ್ಲಿ ನಮ್ಮ ಜೊತೆಯಲ್ಲಿ ಒಂದು ಪಾದಯಾತ್ರೆಯಲ್ಲಿ ಕೈ ಜೋಡಿಸ್ತಕ್ಕಂಥದ್ದನ್ನ ನಾವು ನೋಡಬಹುದು. ಜೊತೆಯಲ್ಲಿ ಸಾಕಷ್ಟು ಜನ ಯುವಕರು, ಮಹಿಳೆಯರು, ಹಿರಿಯಕರು, ಇವತ್ತು ವಯಸ್ಸು ಯಾವುದನ್ನು ಲೆಕ್ಕಿಸಿದಿರ ಬೆಳಗ್ಗೆ ಮಳೆ ಬಂತು, ಶುಭ ಸೂಚನೆ. ಇಬ್ರು ನಾಯಕರುಗಳು, ಒಂದ್ ಕಡೆ ಕುಮಾರಣ್ಣವರು, ಒಂದ್ ಕಡೆ ಯಡಿಯೂರಪ್ಪಾಜಿ ಅವರು. ಅವರ ಕಾಲ್ಗುಣನೇ ಅಂತದ್ದು. ಅವ್ರು ಯಾವಾಗ ಕಾಲಿಡ್ತಾರೋ ಅವಾಗೆಲ್ಲ ಆ ಪ್ರಕೃತಿನೂ ಕೂಡ ಒಂದು ಸೂಚನೆಯನ್ನ ಕೊಡುತ್ತೆ. ಇವತ್ತು ಮಳೆ ಬಂದಿದೆ, ಮಳೆ ಇರ್ಲಿ, ಬಿಸಿಲಿರ್ಲಿ, ಚಳಿ ಇರ್ಲಿ, ಯಾವುದು ಲೆಕ್ಕಿಸಿದಿರ ಇವತ್ತು ನಮ್ಮ ಜೊತೆಯಲ್ಲಿ 120 ಕಿಲೋಮೀಟರ್ ಇದೇ ಉರುಪಿನಲ್ಲಿ ನೀವೆಲ್ಲರೂ ಹೆಜ್ಜೆ ಹಾಕ್ತೀರಾ ಅಂತಕ್ಕಂಥ ಒಂದು ಭರವಸೆಯನ್ನ ಇಟ್ಕೊಂಡಿದ್ದೇವೆ.